वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಹಾಗೆ ರಾಯರು ಇದಕ್ಕೆ ಅವತಾರಿಕೆಯನ್ನು ಕೊಡ್ತಾ ಇದ್ದಾರೆ. ವಿದ್ವಾಂಸಃ ಏವ ಕರ್ಮ ಕುರುವಂತಿ ಇತ್ಯೇತಾವತಾ ಮಯಾಪ್ಯುಕ್ತ ವಿಧೇಯ ಕಾರ್ಯಂ ಇತಿ ಕುತಃ. ಅಂದ್ರೆ ಹಿಂದೆ ತಿಳಿಸಿದಂತೆ ಜ್ಞಾನಿಗಳು ಕರ್ಮವನ್ನ ಮಾಡಬೇಕು. ಅಂದ್ರೆ ಜ್ಞಾನವನ್ನ ಪಡೆಯುವ, ಮೋಕ್ಷವನ್ನು ಪಡೆಯುವ, ಅಪರೋಕ್ಷ ಜ್ಞಾನವನ್ನು ಪಡೆಯುವ ಉದ್ದೇಶ ಇರತಕ್ಕ ಮುಮುಕ್ಷುಗಳು ಇನ್ನೂ ಅಷ್ಟು ಜ್ಞಾನ ಪಕ್ವತೆ ಆಗಿರಲ್ಲ. ಪರೋಕ್ಷ ಜ್ಞಾನ ಆಗಬೇಕು ಅಂತ ಇಚ್ಛೆ ಪಡುವವರು ಕರ್ಮವನ್ನು ಮಾಡಬೇಕು. ಇನ್ನು ಜ್ಞಾನವನ್ನ ಪಡೆದವರು ಅಂದ್ರೆ ಅಪರೋಕ್ಷ ಜ್ಞಾನವನ್ನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು ಅವರೂ ಕೂಡ ಕರ್ಮವನ್ನ ಮಾಡಬೇಕು ಅಂತ ಹೇಳಿದ ಪರಮಾತ್ಮ. ಆ ವಿಚಾರ ಹಿಂದೆ ಪ್ರಸ್ತುತ ಆಯಿತು. ಅದನ್ನು ಯಾಕೆ ಮಾಡಬೇಕು? ಮಯಾಪ್ಯುಕ್ತ ವಿಧೇಯ, ಅದು ಹೇಗೆ ಮಾಡಬೇಕು? ನಾನು ಹೇಳಿದ ರೀತಿಯಲ್ಲೇ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಪೂಜಾ ರೂಪವಾಗಿ ಮಾಡಬೇಕು ಹಾಗೆ ಅಂತ ಹಿಂದೆ ಹೇಳಿದ್ದ. ಆ ರೀತಿಯಾಗಿ ಆದರೂ ಯಾಕೆ ಮಾಡಬೇಕು ಹಾಗೆ ಅಂತ ಸ್ವ ಉಕ್ತಸ್ಯ ಕರಣೆ ಅಕರಣೆ ಚ ಫಲಮಃ. ನಾನು ಹೇಳಿದ ರೀತಿಯಲ್ಲಿ ಜ್ಞಾನಿಗಳು ಕರ್ಮವನ್ನು ಮಾಡಿದರೆ ಏನು ಫಲ ಆಗ್ತದೆ, ಆ ರೀತಿಯಾಗಿ ನಾನು ಹೇಳಿದ ರೀತಿಯಲ್ಲಿ ಮಾಡದೇ ಇದ್ರೆ ಏನಾಗ್ತದೆ, ಎರಡನ್ನು ಕೂಡ ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಹಾಗೆ ಏಮೇ ಇತ್ಯಾದಿ ಶ್ಲೋಕದ್ವಯೇನ, ಈ 31ನೇ ಶ್ಲೋಕ ಮತ್ತು 32 ಎರಡನ್ನು ಒಟ್ಟಿಗೆ ಹೇಳಬೇಕು ಅಂತ ಒಟ್ಟು. ಯೇ ಮಾನವಾಹ ಶ್ರದ್ಧಾವಂತಹ, ಯಾವ ಮನುಷ್ಯರು ಶ್ರದ್ಧಾವಂತರಾಗಿ ಇರ್ತಾರೋ ಅಂದ್ರೆ ನನ್ನ ವಾಕ್ಯದಲ್ಲಿ ಆಸಕ್ತಿ ಉಳ್ಳವರಾಗಿ ಇರ್ತಾರೋ. ಕೃಷ್ಣ ಹೇಳಿದ್ದಾನೆ, ಕೃಷ್ಣ ಸರ್ವಜ್ಞ ಸರ್ವೋತ್ತಮ, ಅವನ ಮಾತಿನಲ್ಲಿ ವಿಶ್ವಾಸ ಇಡದೆ ಇನ್ನು ಯಾರ ಮಾತಿನಲ್ಲಿ ನಾವು ವಿಶ್ವಾಸ ಇಡಬೇಕು ಹಾಗೆ ಅಂತ ಚಿಂತನೆ ಮಾಡಿ ಮದ್ವಾಕ್ಯೇಶು ಆಸ್ತಿಕ್ಯ ಬುದ್ಧಿಮಂತ, ನನ್ನ ವಾಕ್ಯದಲ್ಲಿ ಆಸ್ತಿಕ್ಯ ಬುದ್ಧಿ, ಅದೇ ಸರಿಯಾದ ತತ್ವಜ್ಞಾನ ಎನ್ನುವ ವಿಚಾರವುಳ್ಳವರಾಗಿ ಅನಸೂಯಂತಹ ಕಷ್ಟೇ ಕರ್ಮಣಿ ಪ್ರವರ್ತಿಯತೀತಿ ಮಯಿ ದೋಷದೃಷ್ಟಿಂ ಅಕುರುವಂತಹ ಸಂತಹ. ಅನಸೂಯಂತಹ ಅಂದ್ರೆ ಹೊಟ್ಟೆಗಿಚ್ಚು ಅಂತ ಅರ್ಥ. ಇಲ್ಲಿ ಪ್ರಕೃತ ದೇವರು ನನ್ನನ್ನ ಕಷ್ಟವಾದ ಒಂದು ಕೆಲಸವನ್ನ ಮಾಡು ಅಂತ ಹೇಳ್ತಾನೆ ಅಂತ ದೇವರಲ್ಲಿ ದೋಷ ದೃಷ್ಟಿ ಇಲ್ಲದವರಾಗಿ ಅಂತ ಅರ್ಥ. ಏಕಾದಶಿ ಮಾಡು ಅಂತಾನೆ, ಚಾತುರ್ಮಾಸ್ಯ ಮಾಡು ಅಂತಾನೆ, ಪ್ರಾತಃ ಸ್ನಾನ ಮಾಡು ಅಂತ ಹೇಳಿದ್ದಾನೆ. ಎಂಥ ಕಷ್ಟ ಕಾರ್ಯ ನಮಗೆ ಬಂತಲ್ಲ ಹಾಗೆ ಅಂತ ದೇವರನ್ನೇ ಆಕ್ಷೇಪ ಮಾಡಬಾರ್ದು, ಹಂಗೆ ಮಾಡಬಾರ್ದು. ಅನಸೂಯಂತಹ ಕಷ್ಟವಾದ ಒಂದು ಕೆಲಸ ಆಗಿದ್ರೂ ಕೂಡ ದೋಷ ದೃಷ್ಟಿಯಿಂದ ದೇವರನ್ನ ನಿಂದೆ ಮಾಡದೆ, ತಿರಸ್ಕಾರ ಮಾಡದೆ, ಭಕ್ತಿ ಭಾವನೆಯಿಂದ ಇದಂ ಪೂರ್ವೋಕ್ತ ಶ್ಲೋಕೋಕ್ತ ರೀತಿಯ, ಹಿಂದಿನ ಶ್ಲೋಕದಲ್ಲಿ ಹೇಳಿದ ರೀತಿಯಿಂದ ಕರ್ಮಾನುಷ್ಠಾನ ರೂಪಂ, ಕರ್ಮಗಳನ್ನ ಯಾರು ಆಚರಣೆ ಮಾಡ್ತಾ ಇದ್ದಾರೋ ತೇ ಅವರು ಮೇ ಮತಂ ನಿತ್ಯಂ ಅನುತಿಷ್ಠಂತಿ ತೇಪಿ ಕರ್ಮಭಿಃ ನಿವೃತ್ತ ಕರ್ಮಭಿಃ ಮುಚ್ಯಂತೆ. ಜ್ಞಾನದ್ವಾರ ಯಾರು ಇನ್ನೂ ಅಪರೋಕ್ಷ ಜ್ಞಾನವನ್ನ ಪಡೆದಿಲ್ಲ ಅಂಥವರು ನಾನು ಹೇಳಿದ ರೀತಿಯಲ್ಲಿ ಕರ್ಮಗಳನ್ನು ಮಾಡಿ ಏನ್ ಮಾಡ್ತಾರೆ? ಮೇ ಮತಂ ನಿತ್ಯಂ ಅನುತಿಷ್ಠಂತಿ, ನನ್ನ ಈ ಅಭಿಪ್ರಾಯವನ್ನ ತಿಳಿದವರಾಗಿ ಸದಾ ಕರ್ಮಗಳನ್ನ, ಸದಾಚಾರ ಸಂಪನ್ನರಾಗಿ ಯಾರು ಇರ್ತಾರಲ್ಲ ಅವರೇ ಕರ್ಮಭಿಹಿ ಅಂದ್ರೆ ನಿವೃತ್ತ ಕರ್ಮಭಿಹಿ ಮುಚ್ಚಂತೆ, ಅವರಿಗೆ ಈ ಸಂಸಾರ ರೂಪವಾದ ಕರ್ಮದಿಂದ ಬಿಡುಗಡೆ ಆಗ್ತದೆ, ಕರ್ಮದ ಬಂಧ ಇರೋದಿಲ್ಲ. ಹೇಗೆ? ಜ್ಞಾನದ್ವಾರ ಇತಿ ಯೋಜ್ಯಂ ಅಂತ ಬರೀತಾರೆ ರಾಯರು. ಅಂತ ಕರ್ಮಗಳನ್ನು ಮಾಡುತ್ತಾ ಅವರಿಗೆ ಜ್ಞಾನ ಬಂದು ಆ ಜ್ಞಾನದಿಂದ ಸಾಕ್ಷಾತ್ಕಾರ ಆಗಿ ಕರ್ಮ ಬಂಧನದಿಂದ ಅವರು ಬಿಡುಗಡೆಯನ್ನ ಹೊಂದುತ್ತಾರೆ. ಹಾಗೆ ಅಂತ ಅಜ್ಞಾನಿಗಳಿಗೆ ಇಷ್ಟೊಂದು ಫಲ ಹೇಳಿದ ಮೇಲೆ ಕಿಮುತ ಅಪರೋಕ್ಷ ಜ್ಞಾನಿನಃ ಮುಚ್ಚಂತೆ ಇತಿ ಕೈಮುತ್ಯ
ಸೂಚನಾರ್ಥ ಅಪಿ ಶಬ್ದ. ಅಲ್ಲಿ ಅಪಿ ಅಂತ ಒಂದು ಶಬ್ದ ಇದೆ ನೋಡಿ. ಮುಚ್ಚಂತೆ ತೇ ಅಪಿ ಕರ್ಮಭಿಹಿ. ಹಾಗೆ ಅಜ್ಞಾನಿಗಳೇ ಈ ರೀತಿಯಾಗಿ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದಿದ ಮೇಲೆ ಇನ್ನು ಅಪರೋಕ್ಷ ಜ್ಞಾನಿಗಳು ಕರ್ಮದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ, ಮೋಕ್ಷವನ್ನು ಪಡೀತಾರೆ ಅಂತ ಇನ್ನೇನು ಹೇಳೋದು ಹಾಗೆ. ಏತತ್ ಸೂಚನಂಚ ಪ್ರಾಸಂಗಿಕಂ ಧ್ಯೇಯಂ. ಇದು ಒಂದು ಪ್ರಾಸಂಗಿಕವಾದ ಒಂದು ಸೂಚನೆ ಈ ಅಭಿಪ್ರಾಯ. ಮುಂದಿನ ಶ್ಲೋಕ, ಇದಕ್ಕೆ ಭಾಷ್ಯವೂ ಇದೆ, ಎರಡೂ ಒಟ್ಟಿಗೆ ನೋಡೋಣ ಭಾಷ್ಯದ್ದು. ಮುಂದಿನ ಶ್ಲೋಕ ನಾಳೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.